ಅನ್ನನ ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ಈ ರೀತಿ ಮಾವಿನಕಾಯಿ ರಸಂನ ಅದ್ರ ಮೇಲೆ ಹಾಕ್ಕೊಂಡು ಅನ್ನಕ್ಕಿಂತ ಜಾಸ್ತಿ ಹಾಕ್ಕೊಂಡು ತಿಂತಾ ಇದ್ದರೆ ದಟ್ ಈಸ್ ಹೆವೆನ್ ಅಷ್ಟೆ. ಸೊ ಈ ಹೆವೆನ್ಗೆ ನೀವು ಹೋಗಬೇಕಂದ್ರೆ ಏನೇನು ಮಾಡಬೇಕು, ಈ ರಸಂನ ಹೇಗೆ ಮಾಡ್ಕೋಬೇಕು ಅಂದರೆ, ಫಸ್ಟು ಒಂದು ಕುಕ್ಕರ್ಗೆ ಹಸಿಮೆಣಸಿನ್ಕಾಯಿ ಮತ್ತು 3 ಭಾಗ ಮಾಡಿಕೊಂಡು ಮಾವಿನಕಾಯಿ ಹೋಳನ್ನ ಕಟ್ ಮಾಡಿ ಹಾಕ್ಕೋಬೇಕು. ಹಾಕ್ಕೊಂಡು ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಸ್ಮೂತಾಗಿ ಬೇಯಿಸ್ಕೊಂಬರ್ಬೇಕು. 2ರಿಂದ 3 ವಿಷಲ್ ಹೊಡೆಸ್ಕೊಳ್ಳಿ, ಸ್ವಲ್ಪ ಸ್ಮೂತಾಗಿ ಮೆತ್ತಗೆ ಬೇಯುತ್ತೆ ಅದಕ್ಕೋಸ್ಕರ. ನೋಡಿ ಈ ಥರ ಗ್ಯಾಸ್ ಇಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಹೊಡೆಯೋ ತನಕ ಬಿಡ್ತಾಯಿದ್ದೀನಿ. ಇನ್ನೊಂದು ಕಡೆ ಜಾರ್ ತೊಗೊಂಡು ಜಾರ್ಗೆ ಸುಲಿದಿರೋಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಆಮೇಲೆ 1-2 ಸ್ಪೂನ್ ಜೀರಿಗೆ, ಸ್ವಲ್ಪ ಮೆಣಸು ಮತ್ತು ಸ್ವಲ್ಪ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡು ಬಂದಮೇಲೆ ಈ ಕಡೆ ಕುಕ್ಕರ್ ವಿಷಲ್ ಕೂಡ 2ರಿಂದ 3 ವಿಷಲ್ ಹೊಡೆದಿತ್ತು. ಸೊ ವಿಷಲ್ ತೆಗೆದ್ಮೇಲೆ ನೋಡಿ ಎಷ್ಟು ಸಾಫ್ಟಾಗಿ ಮಾವಿನಕಾಯಿ ಎಲ್ಲ ಬೆಂದು ಹೋಗಿದೆ. ಈ ರೀತಿ ಮಾವಿನಕಾಯಿ ಮತ್ತು ಮೆಣಸಿನ್ಕಾಯಿ ಎರಡನ್ನೂ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ಬೆಂದಿರೋ ಮಾವಿನಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ತಣ್ಣಗಾದಮೇಲೆ ಅದೇ ಮಿಕ್ಸಿ ಜಾರ್ಗೆ ಹಸಿಮೆಣಸಿನ್ಕಾಯಿ ಮತ್ತು ಮಾವಿನಕಾಯ್ದು ಪಲ್ಪ್ ಇರುತ್ತಲ್ಲ ಅದನ್ನೆಲ್ಲ ಈ ಥರ ಸಿಪ್ಪೆ ರಿಮೂವ್ ಮಾಡಿಬಿಟ್ಟು ಹಾಕ್ಕೋತಾ ಇದ್ದೀನಿ. ಸಿಪ್ಪೆ ಯಾವ ಕಾರಣಕ್ಕೂ ಹಾಕಬೇಡಿ ರುಬ್ಬಕ್ಕೆ, ಯಾಕಂದರೆ ಸಿಪ್ಪೆ ಒಂಥರ ಒಗ್ರು ಟೇಸ್ಟ್ ಕೊಡುತ್ತೆ ರಸಮ್ಗೆ, ಅಷ್ಟು ಚೆನ್ನಾಗಿರಲ್ಲ. ಸೊ ಸಿಪ್ಪೆ ಹಾಕದೆ ನೋಡಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಈ ಕಡೆ ಪ್ಯಾನ್ ಇಟ್ಕೊಂಡು ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ನಾವೇನು ರುಬ್ಬಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ಚರ್ ಇತ್ತಲ್ಲ ಮಾವಿನಕಾಯ್ದು ಅದನ್ನು ಈ ಒಗ್ಗರಣೆಗೆ ಹಾಕ್ಕೊಂಡು ಜಾರ್ ತೊಳೆದು ಅದ್ರದ್ದು ನೀರು ಕೂಡ ಹಾಕ್ಕೋತಾ ಇದ್ದೀನಿ. ಆಮೇಲೆ ನಾವು ಬೇಯಿಸ್ಕೊಂಡಿದ್ದು ನೀರಿತ್ತಲ್ಲ ಕುಕ್ಕರಲ್ಲಿ ಆ ನೀರನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಮಸಾಲ ಎಲ್ಲ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಇದೆಲ್ಲ ಚೆನ್ನಾಗಿ ಕುದಿ ಬರಲಿ. ನನಗೆ ಸ್ವಲ್ಪ ಸ್ಟ್ರಾಂಗ್ ಅಂತ ಅನಿಸ್ತಾ ಇತ್ತು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೆ. ತುಂಬ ಮಾವಿನಕಾಯಿ ಹುಳಿ ತುಂಬ ಜಾಸ್ತಿ ಅನಿಸ್ತಾ ಇತ್ತು, ಅದಕ್ಕೋಸ್ಕರ ನೀರು ಹಾಕ್ಕೊಂಡೆ. ನೋಡಿ ಕುದಿ ಬಂದಮೇಲೆ ಈ ರೀತಿ ಫೋಮ್ ಟೈಪ್ ಕ್ರಿಯೇಟ್ ಆಗುತ್ತೆ ಮೇಲ್ಗಡೆ ನಿಮಗೆ. ಆಮೇಲೆ ಚೆನ್ನಾಗಿ ಒಂದು 10 ಮಿನಿಟ್ಸ್ ಕುದಿಸ್ಕೊಂಡ್ಮೇಲೆ ನೋಡಿ ಈ ರೀತಿ ಏನೂ ಇರಲ್ಲ, ಎಲ್ಲ ಹೋಗಿಬಿಡುತ್ತೆ ಕುದಿಸಾದ್ಮೇಲೆ. ನೋಡಿ ಘಮ ಘಮ ಅಂತ ಮನೆಯೆಲ್ಲ ಸ್ಮೆಲ್ ಬರ್ತಾ ಇದೆ, ಫುಲ್ಲು ಅರೋಮಾ, ಮನೆ ತುಂಬ ಮ್ಯಾಂಗೋದೆ ಅರೋಮಾ ಇದೆ. ಸೊ ಕುದೀತಾ ಇದೆ. ಈಗ ಈ ಮಾವಿನಕಾಯಿ ರಸಮ್ ಆಗೋಯಿತು. ನಿಮಗೆ ಹಾಗೆ ಕುಡಿಬೇಕು ಅಂದರೆ ಹಾಗೆ ಕುಡೀರಿ. ಸ್ವಲ್ಪ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಜಾಸ್ತಿ ಮಾವಿನಕಾಯಿ ರಸಮ್ ಹಾಕ್ಕೊಂಡು ಎಲ್ಲರಿಗೂ ಸರ್ವ್ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ರೆಸಿಪಿನ. ಆ್ಯಂಡ್ ನನ್ನ ವೀಡಿಯೋನ ನೋಡಿ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.